ಥ್ಯಾಂಕ್ ಯು. ರಾಮೋಜಿಗೌಡ ಮಾನ್ಯ ಸಭಾಪತಿಗಳೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 64 ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಿಗೆ. ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ನನ್ನ ಪ್ರಶ್ನೆ ಇತ್ತು, ಗ್ರಂಥಾಲಯಗಳಲ್ಲಿ ಕೈ ರಸೀದಿ ಆಧಾರದ ಮೇಲೆ ಕೆಲಸಗಳನ್ನು ಮಾಡುತ್ತಿರುವ ಸಿಬ್ಬಂದಿಗಳು ನೀಡಲಾಗುತ್ತಿರುವ ವೇತನ ಎಷ್ಟು ಹಾಗೂ ನೀಡಲಾಗಿರುವ ಸೌಲಭ್ಯಗಳೇನು ಅಂತ ಹೇಳಿ. ಉತ್ತರ ಬಂದಿದೆ, ಕೈ ರಸೀದಿ ಆಧಾರದ ಮೇಲೆ ಕೆಲಸ ಮಾಡುತ್ತಿರೋರಿಗೆ ಇಲಾಖೆಯಿಂದ ಯಾವುದೇ ಕೆಲಸದ ಅವಧಿಯನ್ನು ನಿಗದಿಪಡಿಸಿರೋದಿಲ್ಲ ಅಂತೇಳಿ. ಅಂದ್ರೆ ಅವಧಿನೇ ನಿಗದಿಪಡಿಸ್ದಿರ ಹೆಂಗೆ ಕೆಲಸ ಮಾಡ್ತಾರೆ ಅಂತ ನನ್ನದೊಂದು ಡೌಟು ಮಾನ್ಯ ಸಭಾಪತಿಗಳೇ. ಎರಡನೇ ಪ್ರಶ್ನೆ ಉಪಪ್ರಶ್ನೆ ಇತ್ತು, ಕೈ ರಸೀದಿ ಆಧಾರದ ನೌಕರರಿಗೆ ಕನಿಷ್ಠ ವೇತನ ನೀಡಬೇಕೆಂದು ಸರ್ಕಾರದ ಆದೇಶವಿದೆಯೇ, ಇದ್ದಲ್ಲಿ ಇವರಿಗೆ ಕನಿಷ್ಠ ವೇತನ ನೀಡಲಾಗುತ್ತಿದೆ ಅಂತ ಹೇಳಿ. ಅಲ್ಲಿ ಮತ್ತೆ ಹೇಳಿದರೆ, ಕೈ ರಸೀದಿ ಆಧಾರದ ನೌಕರರಿಗೆ ಕನಿಷ್ಠ ವೇತನ ನೀಡಬೇಕೆಂದು ಸರ್ಕಾರದ ಯಾವುದೇ ಆದೇಶ ಇಲ್ಲ ಅಂತ ಹೇಳಿ. ಸ್ಪಷ್ಟವಾಗಿ ಸರ್ಕಾರಗಳ ಆದೇಶಗಳಿದೆ, ಯಾವುದೇ ಒಬ್ಬ ಎಂಪ್ಲಾಯಿ ಕೆಲಸ ಮಾಡ್ಬೇಕು ಕನಿಷ್ಠ ವೇತನ ಕೊಡಬೇಕು ಅಂತೇಳಿ. ಹಾಗಾಗಿ ನನಗೆ ಈ ಎರಡೂ ಪ್ರಶ್ನೆಗಳ ಮೇಲೆ ಯಾಕೋ ಇದಾಗ್ತಾ ಇದೆ. ಟೈಮ್ ಟೇಬಲ್ ಇಲ್ದಿರ ಕೆಲಸ ಹೆಂಗ್ ಮಾಡ್ತಾರೆ, ಕೆಲಸ ಮಾಡಿದ್ಮೇಲೆ ವೇತನ ಇಲ್ಲ ಅಂದ್ರೆ ಹೆಂಗೆ ಅಂತೇಳಿ. ಮಾನ್ಯ ಸಭಾಪತಿಗಳೇ, 84ರ ಮುಂಚೆ ಗ್ರಂಥಾಲಯ ಕೆಲಸ ಮಾಡೋರಿಗೆ ಪರ್ಮನೆಂಟ್ ಮಾಡಿದ್ದಾರೆ ಮಾನ್ಯ ಸಭಾಪತಿಗಳೇ. 84ರಿಂದ 96ರವರೆಗೂ ಯಾರು ಕೆಲಸ ಮಾಡಿದ್ರೆ ಅವ್ರಿಗೆ ಕೆಲವ್ರಿಗೆ ಪರ್ಮನೆಂಟ್ ಮಾಡಿದ್ರೆ, ಕೆಲವರಿಗೆ ಮಾಸಿಕ ವೇತನ ಕೊಡ್ತಾ ಇದ್ದಾರೆ ಮಾನ್ಯ ಸಭಾಪತಿಗಳೇ. 97ರ ನಂತರ ಯಾರೆಲ್ಲ ನೇಮಕಾತಿ ಆಗಿದ್ದಾರೆ ಅವರಿಗೆ ಏನ್ ಮಾಡಿದ್ದಾರೆ, ಈ ಒಂದು ಕನಿಷ್ಠ ವೇತನನೂ ಕೊಡ್ಲಿಲ್ಲ ಮತ್ತೆ ಪರ್ಮನೆಂಟು ಮಾಡಲಿಲ್ಲ ಅಂತೇಳಿ ಕಾರ್ಮಿಕ ಇಲಾಖೆಗೆ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಮಾನ್ಯ ಸಭಾಪತಿಗಳೇ. ನ್ಯಾಯಾಲಯ ಆದೇಶ ಮಾಡಿದೆ ಇವರಿಗೆ ಕಂಪಲ್ಸರಿ ಕನಿಷ್ಠ ವೇತನ ಕೊಡಬೇಕು ಅಂತೇಳಿ. ಅದು ಆದೇಶ ಆದ್ಮೇಲೆ, ನ್ಯಾಯಾಲಯದ ಆದೇಶ ಆದ್ಮೇಲೆ ಕೆಲವು ಜಿಲ್ಲೆಗಳಲ್ಲಿ ಕೆಲವರಿಗೆ ಕನಿಷ್ಠ ವೇತನವನ್ನ ನಿಗದಿ ಮಾಡಿದ್ದಾರೆ. ಆದ್ರೆ ಇನ್ನು ಅರ್ಧ ಜಿಲ್ಲೆಗಳಲ್ಲಿ ನನ್ನ ಹತ್ರ ಆದೇಶವೇನು ಇದೆ ಮಾನ್ಯ ಸಭಾಪತಿಗಳೇ, ನ್ಯಾಯಾಲಯದ ಆದೇಶ ಇದೆ. ಮತ್ತೆ ಕೆಲವು ಜಿಲ್ಲೆಗಳಲ್ಲಿ, ಗುಲ್ಬರ್ಗ ಜಿಲ್ಲೆಯಲ್ಲೆಲ್ಲ ಆದೇಶ, ಯಾಕಂದ್ರೆ ಕೋರ್ಟ್ ಆದೇಶ ಆದ್ಮೇಲೆ ಅವ್ರನ್ನ ಇದು ಕನಿಷ್ಠ ವೇತನ ಕೊಡ್ತಾ ಇದ್ರೆ, ಕೆಲವು ಜಿಲ್ಲೆಗಳಲ್ಲಿ ಕನಿಷ್ಠ ವೇತನ ಕೊಡ್ತಾ ಇಲ್ಲ ಮಾನ್ಯ ಸಭಾಪತಿಗಳೇ. ಸುಮಾರು 1183 ಜನ ಇದ್ದಾರೆ. ನನ್ನ ಪ್ರಶ್ನೆ ಏನಂದ್ರೆ ಮಾನ್ಯ ಸಭಾಪತಿಗಳೇ, ಕನಿಷ್ಠ ಅವ್ರನ್ನ ಪರ್ಮನೆಂಟ್ ಮಾಡಿ ವೇಕೆನ್ಸಿ ಇದೆ ಇಲ್ಲ, ಅಟ್ಲೀಸ್ಟ್ ಸರ್ಕಾರದ ಆದೇಶಗಳ ಕನಿಷ್ಠ ವೇತನ ಆದ್ರೂ ಕೊಡಿ ಅಂತೇಳಿ ನನ್ನ ಮನವಿ ಮಾನ್ಯ ಸಭಾಪತಿಗಳೇ. ಮಾನ್ಯ ಸಭಾಪತಿಗಳೇ, ಏನು ಶುಚಿಗಾರರಿದ್ದಾರೆ ಅವರು 8 ತಾಸು ಕೆಲಸ ಕಂಪ್ಲೀಟ್ ಆಗಿ ಇರಲ್ಲ. ಸದಸ್ಯರಿಗೆ ನಾನು ಮನವಿಯನ್ನು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಅವ್ರು ಏನು ಸರ್ಕಾರದ ನ್ಯಾಯಾಲಯದ ಒಂದು ಆದೇಶ ಇದೆ, ಅವರಿಗೆ ಪರ್ಮನೆಂಟ್ ಆಗಿ ತಗೋಬೇಕು, ಅದು ತಗೊಂಡು ನಾನು ಪರಿಶೀಲನೆ ಮಾಡ್ಬೋದು. ಆದ್ರೆ ಅವರಿಗೆ ಕನಿಷ್ಠ ವೇತನ ಕೊಡ್ತಕ್ಕಂಥದ್ದಿಲ್ಲ. ಅವರು ಕೂಡ ನಮ್ಮ ಸುಮಾರು ಸತಿ ನಮಗೆಲ್ಲ ಬಂದು ಕೆಲವೆಲ್ಲ ಅಸೋಸಿಯೇಷನ್ ಮಾಡಿ ತಗೊಂಡು ಬಂದಿದ್ದಾರೆ. ಅವರೆಲ್ಲ ಔಟ್ಸೋರ್ಸ್ ರೀತಿಯಲ್ಲೇ ಅಲ್ಲೇ ಆ ಲೈಬ್ರರಿಯವರೇ ಅವ್ರು ತಗೊಳ್ತಾರೆ. ನಾವು ಡೈರೆಕ್ಟ್ ಆಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಇಲಾಖೆಯಿಂದ ಅವರಿಗೆ ನೀವು ಇಂಥವ್ರನ್ನೇ ತಗೋಬೇಕು, ಸಂಬಳ ಬಹಳ ಕಡಿಮೆ ಇದೆ. ಹೌದು, ಸಂಬಳ ಇಲ್ಲ. ಅದು ಏನಂದ್ರೆ ಅವರು ಎಷ್ಟು ಅಲ್ಲಿ ಅವರಿಗೆ ರೆವೆನ್ಯೂ ಬರ್ತೈತೆ ಅದ್ರಲ್ಲಿ ನೋಡಿಕೊಂಡು ಅಲ್ಲೇ ನಿರ್ವಹಿಸ್ತಾ ಇದ್ದಾರೆ. ಇದನ್ನ ದೊಡ್ಡ ಮಟ್ಟದಲ್ಲೇ ನಾನು ಚರ್ಚೆ ಮಾಡಬೇಕಾಗ್ತದೆ. ಅದನ್ನ ನೋಡ್ಕೊಂಡು ನಾನು ಮಾಡ್ತೀನಿ. ಮತ್ತೆ ಸದಸ್ಯರು ಅವ್ರು ಏನ್ ನ್ಯಾಯಾಲಯದ ಬಗ್ಗೆ ಹೇಳಿದಾರೆ ಅದನ್ನ ತಗೊಂಡು ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡ್ತೀನಿ. ಬಟ್ ಇವತ್ತುವರೆಗೂ ಕೂಡ ಈ ವಿಚಾರದಲ್ಲಿ ಅದು ಚೀಟಿ ಹರಿದು ಅಲ್ಲೇ 8 ತಾಸು ಕೆಲಸ ಇಲ್ಲದೆ ಇರತಕ್ಕಂತ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾರೆ. ಅದನ್ನ ಮತ್ತೆ ನಾವು ಇಲಾಖೆ ಜೊತೆಗೆ ಮಾತಾಡಿ ಅದನ್ನ ಯಾವ ರೀತಿ ನಾವು ತಗೊಳ್ಬೇಕು, ಮುಂದುವರಿಸ್ತಕ್ಕಂಥ ಕೆಲಸವನ್ನ ಮತ್ತೆ ನ್ಯಾಯಾಲಯದಲ್ಲಿ ಏನಿದೆ ಅದನ್ನ ನನಗೆ ಕೊಟ್ರೆ ನಾನು ಸ್ವಲ್ಪ ಅದನ್ನ ನೋಡಿಕೊಂಡು ನಾನು ಇಲಾಖೆಯಲ್ಲಿ ಚರ್ಚೆ ಮಾಡೋದಕ್ಕೂ ಕೂಡ ಅನುಕೂಲ ಆಗ್ತದೆ. ಮಾನ್ಯ ಸಭಾಧ್ಯಕ್ಷ. ಮಾನ್ಯ ಸಭಾಪತಿಗಳೇ, ನನಗೆ ಒಂದು ವೇಳಾಪಟ್ಟಿ ಇಲ್ಲ ಅಂತ ಹೇಳಿದರೆ, ಅವರೇ ಸರ್ಕಾರ ಏನ್ ವೇಳಾಪಟ್ಟಿ ನಿಗದಿ ಮಾಡಿದೆ 8 ಅವರು ಅದಿದೆ ಸಾಮಾನ್ಯ ಸಭಾಪತಿಗಳೇ. ಬೆಳಗ್ಗೆ ಅವರು 10 ಗಂಟೆಗೆ ಹೋಗ್ತಾರೆ, ಸಂಜೆ 5:15ವರೆಗೂ ಸೆಂಟ್ರಲ್ ಸ್ವಲ್ಪ 2-3 ಅವರ್ ಇದೆ ಮಾನ್ಯ ಸಭಾಪತಿಗಳು. ಅವರೇ ನಿಗದಿ ಮಾಡಿದರೆ ವೇಳಾಪಟ್ಟಿ ಇದೆ. ನ್ಯಾಯಾಲಯದ ಆದೇಶ ಇದೆ, ಮಾನ್ಯ ಸಚಿವರು ಕೊಡ್ತೀನಿ. ಯಾಕಂದ್ರೆ ಮಾನ್ಯ ಸಚಿವರು ಬಂದ ಮೇಲೆ ನಮ್ಮ ಶಿಕ್ಷಣ ಇಲಾಖೆಯ ಹಲವಾರು ಸಮಸ್ಯೆ ಬಗೆಹರಿಸಿದ್ದಾರೆ. ಇದು ಕನಿಷ್ಠ ಪಾಪ ನಾವು ಏನಂದ್ರೆ ಮಾನ್ಯ ಸಭಾಪತಿಗಳೇ, ಇಲ್ಲಿ ಕೆಲಸ ಬಿಟ್ಟು ಬೇರೆ ಕಡೆ ಮಾಡಕ್ಕಾಗಲ್ಲ. ನೀವು ಕನಿಷ್ಠ 15,000 16,000 ಕೊಡ್ಲಿಲ್ಲ ಅಂದ್ರೆ ಹೆಂಗೆ ಜೀವನ ಮಾಡ್ತಾರೆ ಮಾನ್ಯ ಸಭಾಪತಿಗಳೇ? ಹಾಗಾಗಿ ನೀವು ಅಟ್ಲೀಸ್ಟ್ ಆಯಾ ಜಿಲ್ಲೆಗಳಿಗೆ ಜವಾಬ್ದಾರಿ ಕೊಟ್ಟು ಅಲ್ಲಿ ಸೆಸ್ ಕಲೆಕ್ಟ್ ಆಗ್ತಾ ಇದೆ ಮಾನ್ಯ ಸಭಾಪತಿಗಳೇ. ಸರ್ಕಾರದಿಂದ ನೀವು ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅದು ಲೇಟಾಗಿ ನಿರ್ಧಾರ ತಗೊಳ್ಳಿ. ನೀವು ಆಯಾ ಜಿಲ್ಲೆಗಳಲ್ಲಿ ಸೆಸ್ ಕಲೆಕ್ಟ್ ಮಾಡಿ ಅಲ್ಲಿ ಅಮೌಂಟ್ ಇದೆ, ಅದನ್ನಾದ್ರೂ ನೀವು ಒಂದು ಆದೇಶ ಮಾಡಿದ್ರೆ ಅವರಿಗೆ ಕನಿಷ್ಠ ವೇತನ ಕೊಡಿ. ನಿಮಗೆ ಮತ್ತೆ ಮುಂದಿನ ದಿನಗಳಲ್ಲಿ ಅಟ್ಲೀಸ್ಟ್ ಪರ್ಮನೆಂಟ್ ಮಾಡಕ್ಕೂ ಅವಕಾಶ ಮಾಡಿಕೊಡಿ ಮಾನ್ಯ ಸಭಾಪತಿಗಳೇ. ಪಾಪ ಸುಮಾರು ಜನ ಅವರಿಗೆ 8,000 9,000 ಸ್ಯಾಲರಿ ಕೊಟ್ರೆ ಹೆಂಗ್ ಜೀವನ ಮಾಡ್ತಾರೆ ಅಂತ ಹೇಳಿ. ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡಕ್ ಆಗಲ್ಲ. ಅವರು ಪ್ರತಿದಿನ ಅವರೇ ಕಸ ಗುಡಿಸ್ಬೇಕು, ಅವರೇ ಬುಕ್ಸ್ ಕೊಡ್ಬೇಕು, ಸ್ಟಾಕ್ ಮೇಂಟೈನ್ ಮಾಡಬೇಕು.
ಉತ್ತರ ಎಲ್ಲ ಬಿಡಿ. ಮಾಡೋದ್ರಿಂದ ದಯಮಾಡಿ ಕನಿಷ್ಠ ವೇತನವನ್ನ ಹೆಚ್ಚು ಮಾನ್ಯ ಮಾಡುತ್ತೆ ಸಭಾ ಇವರು ಮಂತ್ರಿಗಳು ಹೇಳ್ಬೇಕು ಅಂತ ಹೇಳಿ ವಿನಂತಿ. ಮಾನ್ಯ ಸಭಾಧ್ಯಕ್ಷರೇ, ಸದಸ್ಯರು ಏನ್ ಹೇಳಿದ್ದಾರೆ ಅದನ್ನ ಸಂಪೂರ್ಣವಾಗಿ ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ನಮಗೆ ಕಲೆಕ್ಷನ್ಸ್ ಬರ್ತಾ ಇದೆ, ಯಾವ ರೀತಿ ಅವರಿಗೆ ಸಹಕಾರ ಮಾಡ್ಬೋದು ಸಂಪೂರ್ಣವಾಗಿ ನೋಡಿಕೊಂಡು ನ್ಯಾಯಾಲಯದ ಒಂದು ಡೈರೆಕ್ಷನ್ಸ್ ಏನ್ ಕೊಟ್ಟಿದ್ದಾರೆ ಇಲಾಖೆ ಜೊತೆಗೆ ದೊಡ್ಡ ಮಟ್ಟದಲ್ಲೇ ಒಂದು ಚರ್ಚೆ ಮಾಡಿ, ಕಮ್ಮಿ ಇರೋದಂತೂ ನಿಜ, ನಾನು ಇಲ್ಲ ಅಂತ ಹೇಳಲ್ಲ, ಅದನ್ನ ಒಳ್ಳೆ ರೀತಿಯಲ್ಲಿ ಯಾವ ರೀತಿ ಸಹಕಾರ ಮಾಡ್ಬೇಕು ಅದನ್ನ ನೋಡ್ಕೊಂಡು ನಾನು ತೀರ್ಮಾನಗಳನ್ನ ಆದಷ್ಟು ಬೇಗ ನಾನು ಮಾಡ್ತೀನಿ ಸಭಾ.